ನಮ್ಮ ಬಿರಿಯಾನಿ ಮತ್ತೆ 2 ಲೆಗ್ ಪೀಸ್ ಹೇಳಿದ್ವಿ. ಲೆಗ್ ಪೀಸ್ ಬಂತು, ಮಟನ್ ಚಾಪ್ಸ್ ಬಂತು. ನಾವು ಇವಾಗ ಗಿವ್ ಅವೇ ಮಾಡಕ್ಕೆ 9 ಬಿರಿಯಾನಿ ಪಾರ್ಸಲ್ ಮಾಡಿಸ್ಕೊಂಡಿದ್ದೀನಿ. ಟೋಟಲ್ ಇವಾಗ 10 ಬಿರಿಯಾನಿನ ಪಾರ್ಸಲ್ ಮಾಡಿಸಿದೀನಿ. ಇನ್ನೊಂದು ಕೇಳ್ತೀನಿ ರೀ, ಬಿರಿಯಾನಿ ತಿಂತಾರ ಅಂತ. ಬಿರಿಯಾನಿ ತಿಂತೀರಾ ಅಕ್ಕ? ತಗೊಳ್ಳಿ, ಬಿರಿಯಾನಿ ತಗೋ ಬಂದಿತ್ತು. ನೋಡಿ ಅಣ್ಣ, ಎಷ್ಟು ದಿನ ಬೇಕಣ್ಣ ರೆಡಿ ಮಾಡಕ್ಕೆ ಟೆಂಟ್ನ? ಇದು ಮನೇನ ಒಂದಿನದಲ್ಲಿ ಮಾಡ್ಬಿಡ್ತೀರಾ? ಎಷ್ಟು ವರ್ಷ ಆಯ್ತು ಬಳ್ಳಾರಿಯಿಂದ ಬಂದಿಲ್ಲಿಗೆ? 3-4 ವರ್ಷ ಆಯ್ತು. ನಾನು ಮೆಟಾ ಗ್ಲಾಸ್ ಹಾಕೊಂಡಿದ್ದೆ, ಶೇಖರ್ ಪವರ್ ಗ್ಲಾಸ್ ಹಾಕೊಂಡಿದ್ದೆ. ಗೈಸ್, ಎಲ್ರಿಗೂ ನಮ್ಮ ಚಿತ್ರ ವಿಚಿತ್ರ ಲಾಗ್ಸ್ಗೆ ಮತ್ತೊಮ್ಮೆ ಸ್ವಾಗತ, ಸುಸ್ವಾಗತ. ಇನ್ನು ಯಾರಾದ್ರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಅಂದ್ರೆ ಪಟ್ ಅಂತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ಮತ್ತೆ ಶೇಖರ್ ಇವಾಗ ಚೆನ್ನಾಗಿ ಬಿರಿಯಾನಿ ತಿನ್ನಕ್ ಹೋಗ್ತಾ ಇದೀವಿ. ಇವತ್ತಿನ ವಿಡಿಯೋ ತುಂಬಾನೇ ಸ್ಪೆಷಲ್. ಯಾಕಂತ ಅಂದ್ರೆ ಬರೀ ನಾವು ತಿನ್ನೋದು ಅಷ್ಟೇ ಅಲ್ಲ ಗೈಸ್, ನಾವು ಇವತ್ತು ಬಿರಿಯಾನಿ ಗಿವ್ ಅವೇ ಕೂಡ ಮಾಡ್ತೀವಿ. ಒಂದು ಸ್ಪೆಷಲ್ ಜಾಗಕ್ಕೆ ಹೋಗ್ಬಿಟ್ಟು ಜನಕ್ಕೆ ಬಿರಿಯಾನಿನ ಕೊಡ್ತೀವಿ. ಫಸ್ಟ್ ಇವಾಗ ನಾನು ಮತ್ತೆ ಶೇಖರ್ ಹೋಗ್ಬಿಟ್ಟು ಊಟ ಮಾಡಿಲ್ಲ. ನನ್ನ ಫೇವ್ರೇಟ್ ಅಂದ್ರೆ ಇವಾಗ ನಮ್ಮೂರ ಹತ್ರ ಸುತ್ತಮುತ್ತದಲ್ಲಿ ನನ್ನ ಫೇವ್ರೇಟ್ ಬಿರಿಯಾನಿ ಯಾವ್ದು ಅಂತಂದ್ರೆ ಚಿಕನ್ ಬಿರಿಯಾನಿಲಿ ಹಳ್ಳಿ ಸವಿ ಬಿರಿಯಾನಿ ನಾನು ತಿಂದಿದ್ದೀನಲ್ಲ ಚನ್ನಪಟ್ಟಣದಲ್ಲಿ, ಅಲ್ಲಿ ಇಷ್ಟ ನನಗೆ. ಅದಕ್ಕೆ ಆ ಬಿರಿಯಾನಿನ ತಿನ್ಬಿಟ್ಟು ನಾವು ಅದೇ ಬಿರಿಯಾನಿನ ಪಾರ್ಸಲ್ ತಗೋಗ್ಬಿಟ್ಟು ಒಂದು ಸ್ಪೆಷಲ್ ಜಾಗಕ್ಕೆ ಹೋಗ್ಬಿಟ್ಟು ಜನಕ್ಕೆ ಬಿರಿಯಾನಿನ ಗಿವ್ ಅವೇ ಮಾಡೋಣ ಇವತ್ತು ಅಂದ್ಬಿಟ್ಟು ಹೋಗ್ತಾ ಇದೀವಿ. ನಾನು ಶೇಖರ್ ಇವಾಗ ಇವೆಲ್ಲಿದ್ದೀವಿ, ನೇನ್ ರೀಚ್ ಆಗ್ತೀವಿ. ಹೌದು ಗೈಸ್, ನಾನು ಅವಾಗ ಮೇನ್ ಚಾನಲ್ ಇಲ್ಲಿ ತಿಂಗಳಿಗೆ ಒಂದು ಗಿವ್ ಅವೇ ವಿಡಿಯೋನ ಮಾಡ್ತಿದ್ದೆ. ಒಂದ್ ಪಾಯಿಂಟ್ ಅಲ್ಲಿ ಯಾಕೆ ಸ್ಟಾಪ್ ಮಾಡ್ಬಿಟ್ಟೆ ಅಂತಂದ್ರೆ, ನಾವು ಜನಕ್ಕೆ ಒಳ್ಳೇದ್ ಮಾಡಿದ್ರು ಕೂಡ ಕಮೆಂಟ್ ಅಲ್ಲಿ ಬೈಯೋದು, ಅದಕ್ಕೂ ಒಂದ್ ನೆಗೆಟಿವಿಟಿ ಹುಡ್ಕದ್ ಮಾಡಕ್ ಸ್ಟಾರ್ಟ್ ಮಾಡ್ಬಿಟ್ರು. ನನ್ಗೆ ಒಂದ್ ಪಾಯಿಂಟ್ ಅಲ್ಲಿ ಒಂದ್ ಸ್ವಲ್ಪ ಮನ್ಸಿಗೆ ಬೇಜಾರಾಗ್ಬಿಡ್ತು. ಇದನ್ನ ವ್ಯೂಸ್ಗೋಸ್ಕರ ಮಾಡ್ತಾರೆ, ಲೈಕ್ಗೋಸ್ಕರ ಮಾಡ್ತಾರೆ, ಇವ್ರಿಗೆ ಅದರಿಂದ ಡಬಲ್ ದುಡ್ಡು ಬರುತ್ತೆ ಏನೋ. ನಾ ಒಂದ್ ಖುಷಿಲಿ ನನ್ ಮನ್ಸ್ಗೆ ಖುಷಿಗೆ ಮಾಡ್ತಿದ್ದೆ. ನಾನು ಈಗ್ಲೂ ಅಷ್ಟೇನೆ ಗಿವ್ ಅವೇ ವಿಡಿಯೋಸ್ ನ ಸ್ಟಾಪ್ ಮಾಡಿದ್ರು ಕೂಡ ಪ್ರತಿ ಮಂತು ಡೊನೇಟ್ ಮಾಡ್ತಾನೆ ಇದ್ದೀನಿ ವೆಬ್ಸೈಟ್ ಅಲ್ಲಿ. ಮತ್ತೆ ಯಾರಿಗೆ ನೀಡ್ ಇರುತ್ತೆ ಅವ್ರಿಗೆ, ಅದನ್ನೆಲ್ಲ ನಾವು ತೋರ್ಸಿಲ್ಲ ಅಷ್ಟೇ. ಬಟ್ ಇವಾಗ ನನ್ಗೆ ಅನ್ಸ್ತೈತೆ, ಇಲ್ಲ ನಾನು ತಿರ್ಗಾ ಮತ್ತೆ ಗಿವ್ ಅವೇ ವಿಡಿಯೋಸ್ ನ ಸ್ಟಾರ್ಟ್ ಮಾಡ್ಬೇಕು ಅಂತ. ಅದಕ್ಕೆ ಸೆಕೆಂಡ್ ಚಾನಲ್ ಅಲ್ಲೂ ಸ್ಟಾರ್ಟ್ ಮಾಡ್ತೀನಿ, ಮತ್ತೆ ಇನ್ಸ್ಟಾಗ್ರಾಮ್ ಅಲ್ಲೂ ಸ್ಟಾರ್ಟ್ ಮಾಡ್ಬೇಕು ಅಂತ ಅನ್ಕೊಂಡಿದೀನಿ. ನಿಮ್ಗೇನ್ ಅನ್ಸುತ್ತೆ ಗೈಸ್? ನಾನು ಮೊದ್ಲು ಮಾಡ್ತಿದ್ದಂಗೆ ಗಿವ್ ಅವೇ ವಿಡಿಯೋಸ್ ನ ಜಾಸ್ತಿ ಮಾಡ್ಬೇಕು, ನಿಮ್ಗೂ ಇಷ್ಟ ಆಗುತ್ತೆ ಅಂತಂದ್ರೆ ಕಮೆಂಟ್ ಅಲ್ಲಿ ಗಿವ್ ಅವೇ ಅಂತ ಹಾಕಿ. ಈಗ ಸದ್ಯಕ್ಕೆ ಇವಾಗ ಎಕ್ಸ್ಪ್ರೆಸ್ ಹೈವೇ ಸರ್ವಿಸ್ ರೋಡ್ ಅಲ್ಲಿ ಹೋಗ್ತಾ ಇದೀವಿ. ನಾನು ಮೆಟಾ ಗ್ಲಾಸ್ ಹಾಕೊಂಡಿದೀನಿ ಗೈಸ್, ಶೇಖರ್ ಪವರ್ ಗ್ಲಾಸ್ ಹಾಕೊಂಡಿದೆ. ಶೇಖರ್, ನಿಂಗೆ ಶಾರ್ಟ್ ಸೈಟೆಡ್ನೆಸ್ ಇಲ್ಲ ಲಾಂಗ್ ಸೈಟೆಡ್? ಶಾರ್ಟ್ ಅಂತ ಗೈಸ್ ಒಂದು ಇದು ಐ ಪ್ರಾಬ್ಲಮ್. ನಾವ್ ಇವಾಗ ಹಳ್ಳಿ ಮನೆ ಬಿರಿಯಾನಿಗೆ ಬಂದ್ವಿ. ನಾನು ಮತ್ತೆ ಶೇಖರ್ ಇವಾಗ ಹೋಗ್ಬಿಟ್ಟು ಚೆನ್ನಾಗಿ ಬಿರಿಯಾನಿ ತಿಂತೀವಿ, ಆಮೇಲೆ ಪಾರ್ಸಲ್ ತಗೋತೀವಿ. ಗೈಸ್, ನಾವು ಹಳ್ಳಿ ಸವಿ ಹೋಟೆಲ್ಗೆ ಬಂದ್ವಿ. ಮಧ್ಯಾಹ್ನ ಊಟದ ಟೈಮ್. ಹಳ್ಳಿ ಮನೆನಾ? ಹಳ್ಳಿ ಬಂದ್ವಿ. ಫುಲ್ಲು ಚೆನ್ನಾಗಿದ್ದಾರೆ. ಪೀಕ್ ಟೈಮ್ ಎಲ್ಲ ಮಧ್ಯಾಹ್ನ ಟೈಮ್ ಊಟಕ್ಕೆ ಬಂದವ್ರೆ. ಇವಾಗ ಬಿರಿಯಾನಿ ಮತ್ತೆ ಲೆಗ್ ಪೀಸ್ ಹೇಳಿದೀವಿ, ಇವಾಗ ತಿನ್ನೋಣ. ನಮ್ಮ ಸಬ್ಸ್ಕ್ರೈಬರ್ ಸಿಕ್ಕಿದಾರೆ ನೋಡಿ. ಬ್ರೋ, ಆರಾಮ? ನಮ್ಮ ಸಬ್ಸ್ಕ್ರೈಬರ್ಸ್ ಕರೆಕ್ಟ್ ಪಾಪ ಊಟ ಮಾಡಿದವ್ರ ತೋರ್ಸೋದ್ ಬೇಡ. ಮದ್ವೆ ಆಗ್ಲೇ ಕರೀರಿ ಬ್ರೋ, ಗೈಸ್, ನಮ್ಮ ಬಿರಿಯಾನಿ ಮತ್ತೆ 2 ಲೆಗ್ ಪೀಸ್ ಹೇಳಿದ್ವಿ. 2 ಲೆಗ್ ಪೀಸ್ ಬಂತು. ಅಣ್ಣ, ಇದ್ರ ಬಿರಿಯಾನಿ ಯಾವ್ದು? ಇದು ಬಿರಿಯಾನಿನಾ? ಇದು ರೈಸ್. ಇದು ಬಿರಿಯಾನಿ ರೈಸ್ ಬಂತು, ಅದ್ರ ಜೊತೆಗೆ ಲೆಗ್ ಪೀಸ್ ಹೇಳಿದ್ವಿ. ಲೆಗ್ ಪೀಸ್ ಬಂತು. ಮಟನ್ ಚಾಪ್ಸ್ ಹೇಳಿದ್ವಿ, ಈಗ ಮಟನ್ ಚಾಪ್ಸ್ ಬರುತ್ತೆ. ಬಿರಿಯಾನಿ ಬಿರಿಯಾನಿ ಹಾಕೋರ್ದ ಬಿರಿಯಾನಿ ನಾನು ಬೇಡ ಬಿರಿಯಾನಿ. ಬಿರಿಯಾನಿ ಹಾಕೋಣ ಬನ್ನಿ. ಎಲ್ಲ ಪೀಸೇ ಇಲ್ವಲ್ಲ ಶೇಖರ್? ಅದು ಬಿರಿಯಾನಿ ಇನ್ನು ಹಾಕೋ ಒಂದ್ ಪೀಸ. ಗೈಸ್, ಮಟನ್ ಚಾಪ್ಸ್ ಹೇಳಿದ್ವಿ, ಮಟನ್ ಚಾಪ್ಸ್ ಬಂತು. ಚಿಕನ್ ಬಿರಿಯಾನಿ ಹಾಕೋಣ ಶೇಖರ್. ಮಟನ್ ಬಿರಿಯಾನಿ. ಚಿಕನ್ ಬಿರಿಯಾನಿ ನನಗೆ ಇಲ್ಲಿ ಈ ಹೋಟ್ಲಲ್ಲಿ ಸಿಗೋ ಚಿಕನ್ ಬಿರಿಯಾನಿ ಸಖತ್ ಇಷ್ಟ ಆಗುತ್ತೆ, ಅದಕ್ಕೆ ಇಲ್ಲೇ ಬಂದಿದ್ದು. ಬಾವನ್ ಫ್ರೆಂಡ್ ಅಪ್ಪ ಇದು. ಯಶವಂತ್ ಅವ್ರ ಬಾವನ್ ಫ್ರೆಂಡ್ ಹೋಟ್ಲು. ಯಶವಂತ್ ಅವ್ರ ಬಾವನ್ ಫ್ರೆಂಡ್ ಹೋಟ್ಲ್ ಅಂತ ಇದು. ಹಂಗೋ ಶೇಖರ್ ಹೇಳ್ದ ಅವತ್ತು. ಬಿರಿಯಾನಿ ರೈಸು ಸಖತ್ತಾಗೈತೆ. ಇವತ್ತೇ ನಾನು ಈ ಹೋಟ್ಲಲ್ಲಿ ಮಟನ್ ಚಾಪ್ಸ್ ತಿಂತಿರೋದು. ಮಟನ್ ಚಾಪ್ಸು ಸಖತ್ತಾಗೈತೆ ಗೈಸ್. ಚಿಕನ್ ಬಿರಿಯಾನಿ ಮತ್ತೆ ರೈಸ್ನ ತಿಂತಾ ಇದೀವಿ. ಮತ್ತೆ ಜೊತೆಗೆ ನಾವು ಚಿಲ್ಲಿ ಲೆಗ್ ಪೀಸ್ ಅಲ್ವಾ ಶೇಖರ್? ಇದು ಚಿಲ್ಲಿ ಲೆಗ್ ಪೀಸ್ ಹೇಳಿದ್ವಿ, ಚಿಕನ್ ಲೆಗ್ ಪೀಸು. ಚಿಲ್ಲಿ ಚಿಕನ್ ಲೆಗ್ ಪೀಸು
ಅವಾಗ್ಲೂ ತಿಂದೀನಿ ನಾನು 2-3 ಸಲ. ಚೆನ್ನಾಗಿರುತ್ತೆ. ಊಟ ಮಾಡಿದ್ರ ಬ್ರೋ? ಆರಾಮ. ಸರಿ ಬ್ರೋ, ಆಯ್ತು. ಬೇಕಾದ್ರೆ ಹೆಂಗೈತೆ ಟೇಸ್ಟ್? ಚೆನ್ನಾಗೈತೆ. ಬಿರಿಯಾನಿ ಪೀಸ್ ತಿನ್ನು. ನಾನು ಆಗಲ್ಲ ಅಂತಾನೆ ಬಿರಿಯಾನಿ ರೈಸ್ ತಗೊಂಡಿದ್ದು. ನನಗೂ ಆಗಲ್ಲ ಅಂತ ಈಗ ಗೊತ್ತಾಯ್ತು. ನಾನು ಅದಕ್ಕೆ ಲೆಗ್ ಪೀಸು ಇದೆಲ್ಲ ಹೇಳ್ಬಿಟ್ವಲ್ಲ. ನಾವೆಲ್ಲಾನು ತಿಂದು ಮುಗಿಸಿದ್ವಿ. ನಾನು ಇವಾಗ ಪಾರ್ಸಲ್ ಹೇಳಿದ್ದೀನಿ, ಪಾರ್ಸಲ್ ರೆಡಿ ಮಾಡೋರ ಅಣ್ಣ. 10 ಬಿರಿಯಾನಿ ಪಾರ್ಸಲ್ ಹೇಳಿದ್ದೀನಿ ಗೈಸ್. 10 ಬಿರಿಯಾನಿನ ತಗೋಗ್ಬಿಟ್ಟು ಇವಾಗ ಜನಕ್ಕೆ ಕೊಡೋಣ. ನಾವು ಇವಾಗ ಗಿವ್ ಅವೇ ಮಾಡಕ್ಕೆ 9 ಬಿರಿಯಾನಿ ಪಾರ್ಸಲ್ ಮಾಡಿಸ್ತಾ ಇದೀನಿ. ಅಣ್ಣ ಆಗ್ತಾವ ನೋಡಿ ಅಲ್ಲಿ ಬಿರಿಯಾನಿ ಪಾರ್ಸಲ್ ಮಾಡಿಸ್ತಾ ಇದೀನಿ. ಟೋಟಲ್ ಇವಾಗ 10 ಬಿರಿಯಾನಿ ಪಾರ್ಸಲ್ ಮಾಡಿಸ್ತಾ ಇದೀವಿ. ಟೋಟಲ್ ಇವಾಗ 10 ಬಿರಿಯಾನಿನ ಪಾರ್ಸಲ್ ಮಾಡಿಸಿದೀನಿ. ಶೇರ್ವಾ ಮತ್ತೆ ಇದು ಕೂಡ ಕಟ್ಟವ್ರ. ಇನ್ನೊಂದು ಕವರ್ ಹಾಕೋಣ, ಬಿಗಿಯಾಗಿರುತ್ತೆ ಅವಾಗ. ಇದಕ್ಕೂ ಹೋಗೋದೇ ಇರೋದು ಇವಾಗ. ಬನ್ನಿ ಗೈಸ್, ಬಿರಿಯಾನಿ ಎತ್ಕೋಣ. ನಾವು ಬಿಲ್ ಹಾಕ್ಬಿಡಿ, ಹಂಗೆ ಬಿಲ್ ಹಾಕ್ಸ್ತಾ ಇದೀವಿ. ಇವಾಗ ಎತ್ಕೊಂಡು ಹೋಗ್ಬಿಟ್ಟು ಕೊಡ್ಬೇಕು. 1900 ರೂಪಾಯಿ ಆಯ್ತು ಬಿಲ್ಲು. ನಾವು 10 ಬಿರಿಯಾನಿ ತಗೊಂಡಿದೀವಿ, ಜೊತೆಗೆ ನಾವು ಬಿರಿಯಾನಿ ತಿಂದಿದೀವಿ, ಮಟನ್ ಚಾಪ್ಸು ಎಲ್ಲ ತಿಂದಿದ್ದೋ. ಇರುಶೇಖರ್ ಅಜ್ಜಿಗೆ ಒಂದು ಕೊಟ್ಬಿಡೋಣ. ತಗೊಳ ಲೀಡ್ ಹಂಗೆ ಗೈಸ್, ಅಜ್ಜಿಗೆ ಒಂದು ಬಿರಿಯಾನಿ ಕೊಟ್ಬಿಡೋಣ. ತಗೊಳ. ಬಿರಿಯಾನಿ ತಿಂತೀರಾ? ಗೈಸ್, ಇವಾಗ 10 ಬಿರಿಯಾನಿಲಿ 1 ಬಿರಿಯಾನಿ ಖಾಲಿ ಮಾಡಿದೀವಿ. ಇನ್ನು 9 ಬಿರಿಯಾನಿನ ಯಾರಿಗೆ ನೀಡಿರುತ್ತೆ ಅವ್ರಿಗೆ ಕೊಡ್ಬೇಕು. ಶೇಖರ್ ಅಲ್ಲೊಬ್ರು ಯಾರನ್ನ ನೋಡಿದ್ನು ನಾನು ಆಗ್ಲೇ ಕಾರಲ್ಲಿ ಬರ್ಬೇಕಾರೆ. ಎಲ್ಲಿ? ಆ ಕಡೆ ಸೈಡ್ ರೋಡಲ್ಲಿ ನೋಡು. ಅಡಿ ಫಸ್ಟ್ ಕಾರ್ಗೆ ಇಕ್ತೀನಿ. ಹಾ, ಕಾರ್ಗೆ ಇಕ್ಕ ನಾನು ಬಿಡು. ಕಡೆ ಸೈಡ್ ಯಾರೋ ಒಬ್ರು ಮಲ್ಕೊಂಡಿದ್ರು. ಕೊಟ್ಬಿಡ್ಲಾ ಶೇಖರ್? ಅಲ್ಲವ್ರಲ್ಲ ಕುಡಿಲ್ಲ, ಒಂದು ಕೊಟ್ಬಿಟ್ಟು ಬರ್ತೀನಿ. ತಗೋ. ಶೇಖರ್ ಮಿಕ್ಕಿರೋ ಬಿರಿಯಾನಿನ ಕಾರಲ್ಲಿ ಇಡ್ತಾವನೆ. ನಾನು ಈ ಬಿರಿಯಾನಿನ ಅಲ್ಲೊಬ್ರು ಅಣ್ಣ ಅವ್ರೆ ಅವ್ರ ಇನ್ನೊಂದು ಕೇಳ್ತೀನಿ ರೀ, ಬಿರಿಯಾನಿ ತಿಂತಾರ ಅಂತ. ಅಣ್ಣ ಬಿರಿಯಾನಿ ತಿಂತೀರಾ? ಬಿರಿಯಾನಿ ನಾ ಮಾತಾಡ್ತಿಲ್ಲ, ತಿಂತಾರ ಬನ್ನಿ ಗೈಸ್. ಇವಾಗ ಒಂದ್ ಸ್ಪೆಷಲ್ ಜಾಗಕ್ಕೆ ಹೋಗ್ಬಿಟ್ಟು ಮಿಕ್ಕಿರೋ ಬಿರಿಯಾನಿ ಎಲ್ಲ ಒಂದೇ ಸಲ ಒಟ್ಟಿಗೆ ಕೊಡೋಣ. ಶೇಖರ್ ಕಾರ್ ಎತ್ತವನೆ. ಗೈಸ್, ದಿನಾ ಮಳೆ ಬರೋದು, ಇವತ್ತೇ ಮಳೆ ಇಲ್ಲ ಅಲ್ವೇನೋ? ಹೌದು. ಅವತ್ತಿಂದ ಒಂದು 15 ದಿನದಿಂದ ಕರೆಕ್ಟ್ ಆಗಿ ಮಧ್ಯಾಹ್ನ ಟೈಮ್ ಮಳೆ ಬರ್ತಾ ಇರೋದು. ಇವತ್ತೇ ಮಳೆ ಇಲ್ಲ. ನಾವ್ ಇವಾಗ ಹೋಗ್ತಾ ಇದೀವಿ ಗೈಸ್, ಬಿರಿಯಾನಿ ಎತ್ಕೊಂಡು ತಗೋ ಹೋಗ್ತಾ ಇದೀವಿ ಕೊಡಕ್ಕೆ. ನಮ್ಮೂರಲ್ಲಿ ರೋಡ್ ಇದೊಂದೇ ಚೆನ್ನಾಗಿರೋದು. ಹೌದು. ಯಾವ ಕ್ರಾಸ್ ಇದು ಶೇಖರ್? 5th ಕ್ರಾಸ್. 5th ಕ್ರಾಸ್ ಮಾತ್ರ ಸಕ್ಕತ್ತಾಗೈತೆ ರೋಡ್. ಬೇರೆ ಕಡೆ ರೋಡ್, ಈ ಪಕ್ಕದ ರೋಡ್ ಚೆನ್ನಾಗಿಲ್ಲ, ಈ ಕಡೆ ರೋಡ್ ಇದು ಯಾಕೆ ಅಂತ ನಿಮ್ಗೆ ಗೊತ್ತಿದ್ರೆ ಕಮೆಂಟ್ ಹಾಕಿ ಗೈಸ್. ನಾವು ಒಂದು ಸ್ಪೆಷಲ್ ಜಾಗಕ್ಕೆ ಬರ್ತೀವಿ ಅಂತ ಹೇಳಿದ್ನಲ್ಲ, ಇದೇನೆ ನೋಡಿ ಸ್ಪೆಷಲ್ ಜಾಗ. ಇಲ್ಲೊಂದಷ್ಟು ಜನ ಟೆಂಟ್ ಅಲ್ಲಿ ಬೇರೆ ಕಡೆಯಿಂದ ಬಂದು ಇಲ್ಲಿ ಕೆಲಸ ಮಾಡ್ಕೊಂಡು ಅವ್ರೆ. ಇವಾಗ ಅವ್ರಿಗೆ ಹೋಗ್ಬಿಟ್ಟು ನಾವು ತಂದಿರೋ ಬಿರಿಯಾನಿನ ಕೊಟ್ಬಿಡೋಣ ಗೈಸ್. ಇವಾಗ ಎಲ್ರಿಗೂ ಬಿರಿಯಾನಿ ಹಂಚೋಣ, ಬನ್ನಿ ಬಿರಿಯಾನಿ ಕೊಡೋಣ. ಅಣ್ಣ, ನಾವು ಬಿರಿಯಾನಿ ತಂದಿದ್ದೋ, ಬಿರಿಯಾನಿ ಕೊಡಕ್ ಬಂದಿದ್ದೋ, ತಗೊಳ್ಳಿ ಬಿರಿಯಾನಿ ತಗೊಳ್ಳಿ. ಯಾವ ಊರಕ್ಕ ನಿಮ್ದು? ಬಳ್ಳಾರಿ ಅವರಾ? ಬಳ್ಳಾರಿ ಎಷ್ಟು ವರ್ಷ ಆಯ್ತು ಬಳ್ಳಾರಿಯಿಂದ ಬಂದಿಲ್ಲಿಗೆ? 3-4 ವರ್ಷ ಆಯ್ತಾ? 3-4 ವರ್ಷದಿಂದ ಇಲ್ಲೇ ಇರೋದಾ? ಸರಿ ಅಮ್ಮ, ಆಯ್ತು. ಮಕ್ಳಿದಾರಾ ಊರಲ್ಲಿ? ಅವ್ರು ಅಲ್ಲಿ ಕೆಲಸ ಮಾಡೋದಾ? ಸ್ಕೂಲ್ ಹೋಯ್ತಾರಾ? ಸರಿ ಅಮ್ಮ, ಆಯ್ತು. ಬನ್ನಿ, ಅಲ್ಲಿ ಒಂದು ಮನೆ ಕಟ್ತಾವ್ರಿ ಇವಾಗ, ಟೆಂಟು. ಲಾಸ್ಟ್ ಟೈಮ್ ಬಂದಿದ್ನಲ್ಲ, ನೋಡಿದ್ರಲ್ಲ? ನೋಡಿದೀರಾ? ಇವಾಗ ಟೆಂಟ್ ಕಟ್ತಾ ಇದೀರ ಹೊಸದು. ಎಲ್ಲಾ ಮನೇನು ಹಿಂಗೇನ ಅಣ್ಣ ಕಟ್ಟೋದು ನೀವು? ಎಲ್ಲಾನು ಮರದಲ್ಲಿ? ಮರದಲ್ಲಿ ಕಟ್ಬಿಟ್ಟು ಮೇಲ್ಗಡೆ ಟಾರ್ಪಲ್ ಹಾಕ್ತೀರಾ? ಕೆಳಗಡೆ ಒಂಚೂರು ಸಿಮೆಂಟ್ ಹಾಕಿರ್ತೀರಾ? ಯಾರ್ದು? ಅವ್ರದ್ದು ಕಟ್ತಿರೋದು ಇವಾಗ? ನಾವು ಒಂದು ಚಾಲೆಂಜ್ ತಗೊಂಡು ಈ ತರ ಒಂದು ಟೆಂಟ್ ಮನೆ ಕಟ್ಟೋ ಚಾಲೆಂಜ್ ಮಾಡ್ಬೋದು ನೋಡಿ. ಕ್ಲೀನಾಗಿ ಕಲ್ತ್ಕೊಂಡು ಇದೇ ತರ ಮರದಲ್ಲಿ ಒಂದು ಟೆಂಟ್ ಕಟ್ಬೋದು. ಟೆಂಟ್ ಕಟ್ಬಿಟ್ಟು ಒಂದಿನ ಸ್ಟೇ ಆಗೋ ತರ ಮಾಡ್ಬೋದು. ಚೆನ್ನಾಗೈತೆ ಅಣ್ಣ ಮನೆ. ತಗೊಳ್ಳಿ ಅಣ್ಣ. ಅಷ್ಟೊತ್ತಿಂದ ಆರಲ್ಲಿ ಹೊಡೆದಿ ಕಷ್ಟಪಟ್ಟು ಕೆಲಸ ಮಾಡ್ತೀರ. ಬಿರಿಯಾನಿ ತಿನ್ನಿ, ಒಂದ್ 5 ನಿಮಿಷ ರೆಸ್ಟ್ ತಗೊಂಡು. ಎಷ್ಟ್ ದಿನ ಬೇಕಣ್ಣ ರೆಡಿ ಮಾಡಕ್ಕೆ ಟೆಂಟ್ನ? ಇದು ಮನೆನ ಒಂದಿನದಲ್ಲಿ ಮಾಡ್ಬಿಡ್ತೀರಾ? ಒಂದೇ ದಿನದಲ್ಲಿ ಒಂದು ಟೆಂಟ್ ಫುಲ್ ರೆಡಿ ಮಾಡ್ತೀವಿ. ಕೆಲಸ ಮುಗಿಸ್ಕೊ ಬಂದ್ರೆ ಈಗ ಕೊಡ್ತೀವಿ.
ಅಣ್ಣ ಬಿರಿಯಾನಿ ತಗೊಂಡಿದ್ದ ತಗೊಳ್ಳಿ ತಗೊಳ್ಳಿ ಯಾಕೆ ನೀವು ಮಾಡಿದ್ರ ಊಟ ತಗೊಳ್ಳಿ ಗೈಸ್ ಇನ್ನೊಂದೈತೆ ಅಲ್ಲೊಬ್ರು ಆಂಟಿ ಇದಾರೆ ಬನ್ನಿ ಅವ್ರು ಕೊಟ್ಬಿಡೋಣ ಹಾ ಅಣ್ಣ ತಗೊಳ್ಳಿ ಇದ್ರ ಶೇರ್ವಾ ಇದೆ ಮಜ್ಜಿಗೆ ಇದೆ ಬಿರಿಯಾನಿಗೆ ಹಾಕೊಳ್ಳಿ ತಗೊಳ್ಳಿ ಹಾ ಕೊಡ್ತೀವಿ ಕೊಟ್ಬಿಡಿ ನೀವು ಬಿರಿಯಾನಿ ಕೊಡ್ತೀವಿ ಗೈಸ್ ನಾವು ಮಧ್ಯಾಹ್ನ ಟೈಮ್ ಬಂದಿದೀವಲ್ವಾ ಅದಕ್ಕೆ ಜನ ಕಮ್ಮಿ ಅವ್ರು ಇಲ್ಲಿ ನಾವು ಸಂಜೆ ಟೈಮ್ ಅಂದ್ರೆ ಮಕ್ಕಳು ಮತ್ತೆ ಕೆಲ್ಸಕ್ಕೆ ಹೋಗಿರೋರೆಲ್ಲ ಮುಗಿಸ್ಕೊಂಡ್ ಬಂದಿರ್ತಾರೆ ಅಕ್ಕ ತಗೊಳ್ಳಿ ಬಿರಿಯಾನಿ ತಗೊಬಂದಿತ್ತು ಸರಿ ಅಕ್ಕ ಮಾಡ್ಕೋಬಹುದು ಶೇಖರ್ ನಮ್ ಕೆಲ್ಸ ಆಯ್ತು ಬಂದಿದ್ದು ಆದ್ರೆ ಒಂದು ನಾನು ಏನ್ ಕಲ್ತೆ ಹೇಳಿ ಇವತ್ತು ಟೆಂಟ್ ಈ ತರ ಕಟ್ತಾರೆ ಅಂತ ನಮ್ಗೂ ಇವತ್ತೇ ಗೊತ್ತಾಗಿದ್ದು ನಿಮ್ ತೋಟದಲ್ಲಿ ಯಾಕೆ ಈ ತರ ಒಂದು ಮಾಡ್ಬಾರ್ದು ಶೇಖರ್ ಟೆಂಟ್ ನಾವು ಆಯ್ತು ಮಾಡೋಣ ಅಣ್ಣ ಹತ್ರ ಟ್ರೈನಿಂಗ್ ತಗೋಬೇಕು ನಾವು ಒಂದಿನ ಕಟ್ಟಿಗೆ ನಮ್ ಗಣೇಶನ್ ಚಪ್ರನೇ 4 ದಿನ ಹಾಕ್ತಿವಿ ಸರಿ ಅಣ್ಣ ಬರದಾ ಬಾಯ್ ಬಾಯ್ ಹಾ ವಿಕಾಸ್ ಗೌಡ ಅಂತ ಐತೆ ನೋಡಿ ಹಾ ಬಾಯ್ ಬಾಯ್ ಅಣ್ಣ ಗೈಸ್ ಹೋಗೋಣ ಗೈಸ್ ಊಟ ಸ್ವಲ್ಪ ನಮಗೂ ಜಾಸ್ತಿ ಆಗಿತ್ತು ಎಲ್ಲಾರು ಒಂದು ಜ್ಯೂಸ್ ಕುಡಿಯೋಣ ಬನ್ನಿ ಎಲ್ಲಾರು ಸೋಡಾ ಸಿಗುತ್ತಾ ಶೇಖರ್ ಸೋಡಲ್ಲೆಲ್ಲ ಸಿಗಲ್ಲ ಮಚ್ಚ ಎಂಪೈರ್ಗೆ ಹೋಗ್ಬೇಕು ಎಂಪೈರ್ಗೆಲ್ಲ ಬೇಡ ಅನ್ಸುತ್ತೆ ಬೇರೆ ಏನಾದ್ರು ಡ್ರೈ ಮೋಡ್ ಚೆಕ್ ಮಾಡೋ ನೋಡಿ ಗೈಸ್ ನಾನು ನಮ್ಮ ಗಾಡಿ ಓಡಿಸ್ದಾಗೆಲ್ಲ 15-20 ಬಂದು ಸೇರ್ತೀನಿ ಮೈಲೇಜ್ನ DEF ಫ್ಯೂಲು ಗೈಸ್ ನಮ್ಮ ಕಾರಲ್ಲಿ ಇನ್ನೊಂದು ಏನ್ ಗೊತ್ತಾ DEF ಫ್ಯೂಲ್ ಅಂತ ಹಾಕ್ಸ್ಬೇಕು ಕರೆಕ್ಟಾಗಿ ಒಂದು 15ರಲ್ಲಿ ತಂದಿದ್ದೆ ಇವಾಗ 14.9 ಮಾಡವನೆ ಯಾವ್ದು ನಾನೊಂದು 17 ನಾನು ಓಡಿಸಿದ್ರೆ ಕರೆಕ್ಟಾಗಿ ನಾನೇ ಓಡಿಸಿದ್ರೆ ಯಾರಿಗೂ ಕೊಡದೆ 17-18 ಆ ತರ ಮೈಲೇಜ್ ಬರುತ್ತೆ ನಮ್ಮ XUV ಅದು ಬಿಡಿ DEF ಫ್ಯೂಲ್ ಅಂತ ಬರುತ್ತೆ ಗೈಸ್ ನಮ್ಮ XUV ಮತ್ತೆ ಇವಾಗ ಬರೋ ಡೀಸೆಲ್ ಹೊಸ ಕಾರ್ಗಳಲ್ಲೆಲ್ಲ ಬರುತ್ತೆ ಕರೆಕ್ಟಾಗಿ ನಂದಕ್ಕೆ ಹೆಂಗೆ ಅಂದ್ರೆ 8 ಕಿಲೋಮೀಟರ್ 800 ಅಲ್ಲ 8,000 ಕಿಲೋಮೀಟರ್ ಓಡಿಸಿದ್ರೆ ಕರೆಕ್ಟಾಗಿ ಓದ್ಸತಿ DEF ಫ್ಯೂಲ್ ಹಾಕ್ಸಿದ್ದೆ ಇವಾಗ ಆಲ್ರೆಡಿ ಖಾಲಿ ಆಗೈತೆ ಇನ್ನೊಂದು 2,000 ಓಡೋದ್ಮೇಲೆ ತಿರ್ಗಾ DEF ಫ್ಯೂಲ್ ಹಾಕ್ಸ್ಬೇಕು ಅದನ್ನ ಹಾಕ್ಸಕ್ಕೆ ಒಂದ್ 4,500 ಬೇಕು ಶೇಖರ್ 8,000 ಕಿಲೋಮೀಟರ್ಗೆ 4,500 DEF ಫ್ಯೂಲ್ 8,000 ಕಿಲೋಮೀಟರ್ಗೆ ಡೀಸೆಲ್ ಎಷ್ಟಾಯ್ತು ಆಮೇಲೆ ಸರ್ವಿಸ್ 10,000 ಕಿಲೋಮೀಟರ್ ಸರ್ವಿಸು ಕಾರ್ ಮೇಂಟೆನೆನ್ಸ್ ಕಮ್ಮಿ ಅಲ್ಲ ಮತ್ತೆ ಇನ್ನೊಂದ್ ಏನಾಗಿದ್ ಗೊತ್ತಾ DEF ಫ್ಯೂಲ್ದು ಪ್ಲಗ್ ಏನೋ ಕಟ್ಕೊಬಿಟ್ಟಿತ್ತು ಅಂತ ತೋರಿಸ್ತಿತ್ತು XUV ನಂದು ಅವತ್ತು ನಾನು ಪವನ್ ಹೋಗ್ಬೇಕಾರೆ ಒಂದ್ 10 ನಿಮಿಷ ನಿನ್ಸ್ಬಿಟ್ಟು ಶೇಖರ್ ಯೂಟ್ಯೂಬ್ ಅಲ್ಲಿ ನೋಡ್ಕೊಂಡು ರೀಸೆಟ್ ಏನೋ ಮಾಡ್ದ ಕಣೋ 2000 RPM ಅಲ್ಲಿ ಅದೇ ಎಕ್ಸ್ಲೀಟರ್ ಕೊಟ್ಕೊಳ್ಳುತ್ತೆ ನಿನ್ಸ್ಬಿಟ್ಟು ಪ್ರೋಸೆಸ್ ಸ್ಟಾರ್ಟ್ ಮಾಡಿದ್ರೆ ನಿಮ್ದು ಯಾರ್ದಾರು ವಾರ್ನಿಂಗ್ ತೋರಿಸುತ್ತೆ ಅದು ನನಗೂ ಗೊತ್ತಿರ್ಲಿಲ್ಲ ಯೂಟ್ಯೂಬ್ ಅಲ್ಲಿ ನೋಡಿ ಏನ್ ಪ್ರಾಬ್ಲಮ್ ಐತೆ ಅಂತ ಹೇಳಿ ಸೈಡ್ಗೆ ಹಾಕ್ಬಿಟ್ಟು ಸರಿ ಮಾಡ್ಕೊಂಡು ನಾವು ಅದು ಪ್ರಾಬ್ಲಮ್ XUVದು ನಿಮ್ ಕಾರ್ ಏನಾದ್ರು ಇದ್ದು DEF ಫ್ಯೂಲ್ ಕಟ್ಕೊಂಡೈತೆ ಅಂತ ಕಾರ್ ಏನಾದ್ರು ಸಿಗ್ನಲ್ ತೋರಿಸಿದ್ರೆ ಓಡಿಸ್ಬೇಡಿ ನಿಲ್ಸ್ಬಿಟ್ಟು ಸೈಡ್ಗೆ ಹಾಕ್ಬಿಟ್ಟು ನೋಡ್ಬಿಟ್ಟು ಪ್ರಾಬ್ಲಮ್ ಕ್ಲಿಯರ್ ಮಾಡ್ಬಿಟ್ಟು ಓಡಿಸಿ ಇಲ್ಲ ಅಂದ್ರೆ DEF ಫ್ಯೂಲ್ದು ಫಿಲ್ಟರ್ ಹೋದ್ರೆ 2.5 ಲಕ್ಷ ನಿಮ್ಗೆ ಇನ್ಫಾರ್ಮೇಶನ್ ಗೊತ್ತಿರ್ಲಿ ಅಂತ ಹೇಳ್ತಾ ಇದೀನಿ ಗೈಸ್ ಇನ್ಶೂರೆನ್ಸ್ ವ್ಯಾರಂಟಿ ಆದ್ರೂ ಹೊಸಕ ಅವೆಲ್ಲ ಕ್ಲೈಮ್ ಮಾಡಿಸಿ ಯಾಕೆ ಓಡಾಡೋದು ಆ ಥರ ಪ್ರಾಬ್ಲಮ್ ಆದಾಗ ಸೈಡ್ಗೆ ಹಾಕ್ಬಿಟ್ಟು ರೀಸೆಟ್ ಮಾಡ್ಕೋಬೇಕಷ್ಟೇ ಅವತ್ತು ನಾನು ವಿಡಿಯೋ ಮಾಡುವ ಅನ್ಕೊಂಡೆ ಮಾಡ್ಲಿಲ್ಲ ಫೇಕ್ ಅವ್ರು ಚಿಕ್ಕವನಿದ್ದಾಗ ಹಿಂಗೆ ಇದ್ನಂತೆ ಗೈಸ್ ಎಲ್ಲ ಹೇಳ್ಬೇಕು ಮೆಮೊರೀಸ್ ಅದೆಲ್ಲ ನಿನ್ ಮಕ್ಳು ನೋಡ್ತಾರೆ ಲಾಗ್ಸ್ನ ಅವ್ರು ದೊಡ್ಡವರಾದ್ಮೇಲೆ ಓ ನಮ್ಮ ಅಪ್ಪ ಇಲ್ಲಿ ಬರ್ತಿದ್ರು ಅವ್ರ ಫ್ರೆಂಡ್ ಜೊತೆ ಅಂತ ನಿನ್ ಮಕ್ಳು ಬರ್ತಾರೆ ಆ ಲೆಗಸಿ ಕಂಟಿನ್ಯೂ ಮಾಡು ಗೈಸ್ ಇಬ್ರು ಒಂದೊಂದು ವಾಟರ್ ಮಿಲನ್ ಜ್ಯೂಸ್ ಹೇಳಿದ್ವಿ ವಾಟರ್ ಮಿಲನ್ ಜ್ಯೂಸ್ ಕುಡಿತಾ ಇದೀವಿ ಶೇಖರ್ ಯಾವಾಗ್ಲೂ ರೀಲ್ಸ್ ನೋಡ್ಕೋ ಕೂತಿರ್ತಾನೆ ಗೈಸ್ ಎನಿ ಟೈಮ್ ಶೇಖರ್ನ ಅವ್ರ ತೋಟದ ಹತ್ರ ಡ್ರಾಪ್ ಮಾಡಿದೆ ಅವನು ಗಾಡಿ ಎತ್ಕೊ ಹೋಗ್ತಾನೆ ಇವಾಗ ನಾನು ಮನೆಗೆ ಹೋಗ್ತೀನಿ ಗೈಸ್ ಭೀಮನ್ ಒಂದು ಸಾಂಗ್ ಕೇಳಿಸ್ತಿಟ್ಕೆ ಮನಿ ಕಂಡೇ ಬಿಟ್ಟ ಕೇಳಕ್ಕಾಗದೆ ಲವ್ ಯಾಕ್ಲ ಬೇಡ ಗೈಸ್ ನಮ್ಮ ಮನೇಲಿ ನೆನ್ನೆ ತಿಳಿಸಿದ್ವಲ್ಲ ಎಳ್ನೀರು ಮತ್ತೆ ಕಾಯೆಲ್ಲ ನನ್ನ ತೋಟದಲ್ಲಿ ಮನೆಗೆ ಒಂದಷ್ಟು ಎಳ್ನೀರು ತಂದಿದ್ದು ನಮ್ಮಪ್ಪ ಕೆಚ್ಕೊಟ್ರು ಕುಡಿತಾ ಇದೀನಿ ಎಳ್ನೀರು ನಮ್ಮ ಅಮ್ಮನ ಹಿಂದಗಡೆ ಗಾರ್ಡನ್ ನೋಡಿ ನಮ್ಮಮ್ಮ ಮಾಡಿರೋದು ಇದೆಲ್ಲ ಫುಲ್ ಗಿಡಗಳು ಹಾಕ್ಬಿಟ್ಟು ಗೈಸ್ ನಮ್ಮಮ್ಮ ನಮ್ಮ ಮನೆ ಹಿಂದಗಡೆ ಏನೇನ್ ಗಿಡ ಹಾಕವ್ರೆ ಎಲ್ಲಾನು ಅವ್ರ ಹತ್ರನೇ ಕೇಳೋಣ ಬನ್ನಿ ಮನೆ ಹಿಂದಗಡೆ ನೆಟ್ಟಿರೋ ಗಿಡಗಳನ್ನೆಲ್ಲ ತೋರಿಸ್ತಾರೆ ಇವಾಗ ಹೇಳಮ್ಮ
ದಿನ ಸಂಜೆ ಆಯ್ತು ಅಂದ್ರೆ ನಮ್ಮಮ್ಮ ಹಿಂದೆ ಬಂದ್ಬಿಟ್ಟು ಎಲ್ಲ ಗಿಡ ನೆಡೋದು, ಗಿಡಕ್ ನೀರ್ ಹಾಕೋದು, ಹ್ಮ್. ಇದೇ ಕೆಲ್ಸ ಅವ್ರದ್ದು. ಹೇಳೇನೇನೈತೆ? ಇದು ಮೆಂತ್ಯ ಸೊಪ್ಪು. ಹಾ? ಮೆಂತ್ಯ ಸೊಪ್ಪು, ಮೆಂತ್ಯ ಬಾತ್ ಮಾಡ್ತೀವಲ್ಲ. ಓ, ಇವತ್ ಮಾಡಿದಲ್ಲ ಮೆಂತೆ ಹ್ಮ್, ಬಾತ್, ಇದ್ರಲ್ಲಿ ಚೆನ್ನಾಗಿತ್ತಲ್ಲ? ಮಾಡಿರೋದೆ. ಹಾ. ಇದು ಹಾ. ಅಲ್ಲಿ ಕುಯ್ಕೊಂಡಿದೆ, ಅಲ್ಲಿ ಮೆಂತ್ಯ ಬಾತಿನ ಸೊಪ್ಪಿದು. ಹ್ಮ್ ಇದು ಮೆಂತ್ಯನೇ, ಇನ್ನು ಮೆಂತ್ಯ ಬಂದಿಲ್ಲ. ಎಲ್ಲ ಮಿಕ್ಸ್ ಅದ ಇದು. ಹ್ಮ್ ಇದು ಬೆಂಡೆಕಾಯಿ. ಈಗ ಹ್ಮ್, ಇದ್ನಲ್ಲ, ಬೆಂಡೆಕಾಯಿ ಸಾರು. ಹ್ಮ್ ಬೆಂಡೆಕಾಯಿ ಸಾರು ಮಾಡ್ತೀನಿ. ಇದು ಪರಂಗಿಕಾಯಿ. ಪರಂಗಿ ಗಿಡ. ಇದು ಇದೇ ಉದ್ದನೇ ಆಗ್ಲಿಲ್ಲ, ಈಗ್ಲೇ ಬಿಟ್ಬಿಡೋದೆ. ಬಿಡ್ತವೆ ಅದೆಲ್ಲ ಹ್ಮ್. ಕುದಿನ. ಈ ಕಡೆ ಕುದಿನನಾ? ಸೌತೆಕಾಯಿ ಗಿಡ ತೋರಿಸ್ತೀನಿ. ಸೌತೆಕಾಯಿ ಹಾಕಿದ್ಯಾ? ಅದೆಲ್ಲ ಸೌತೆ. ಇದು? ಈಚಾಗದಲ್ಲ ಸೌತೆ ಈಚು. ಇದೇ ಇದು ಕುಂಬಳಕಾಯಿ. ಈಚ್ ಬಿಟ್ಟದೆ ಸೌತೆ ಈಚು. ಇದು ತೊಂಡೆಕಾಯಿ ಕಿತ್ತಿದ್ದೀನಿ ನೋಡಿ, ಇದು ತೊಂಡೆಕಾಯಿ. ಸೌತೆಕಾಯಿ ಇದೆ ಇದು. ಈ ಸೌತೆಕಾಯಿ ಬಿಟ್ಟವೆ ಕಡೆ ಇಲ್ಲಿ ಸಣ್ಣ ಸಣ್ಣಕ್ಕೆ. ಅದೆಲ್ಲ ಅಲ್ಲೆಲ್ಲ ನೆಟ್ಟಿದ್ದೀನಿ. ಸೌತೆಕಾಯಿ ಇದು. ಇದು ತೊಂಡೆಕಾಯಿ. ಸಾರ್ಗೆ ಪಲ್ಯ ತೊಂಡೆಕಾಯಿ ಮಾಡ್ತೀವಲ್ಲ, ಪಲ್ಯ. ತೊಂಡೆಕಾಯಿ ಪಲ್ಯ ಹಾ. ಮಾಡ್ತೀವಲ್ಲ, ಹ್ಮ್ ಅದು ತೊಂಡೆಕಾಯಿನ ಗಿಡ ಇದು. ಇದೆಲ್ಲ ಸೊಪ್ಪು ಕುಯ್ಕೊಂಬಿಟ್ಟಿದ್ದೀನಿ. ಮೆಂತ್ಯ ಸೊಪ್ಪು, ಅದು ಪಾಲಕ್ ಸೊಪ್ಪು. ಹ್ಮ್. ಅಲ್ಲಿ ಯಾವ್ದು? ಆ ಕಡೆ ಸೈಡ್ ಸೌತೆಕಾಯಿ, ಅಲ್ಲೋಗುವ ಇರು. ಅದು ಪಾಲಕ್. ಹ್ಮ್. ಹೌದೇ? ಇಲ್ಲಿ ನಮ್ಮಮ್ಮ ಅವಾಗ ಬರೀ ಕೀರಮಣಿ ಹ್ಮ್ ಮತ್ತೆ ಇದು ಏನು ಪರಂಗಿ ಗಿಡ ಅಷ್ಟೇ ಹಾಕೋರು, ಇನ್ನೊಂದೆರಡು ಇದು? ಸ್ವಲ್ಪ. ಇವಾಗ ಜಾಸ್ತಿ ಏನೇನೋ ಇಲ್ಲಿ ಹೇಳ್ತಾವ್ರೆ. ಕುಯ್ಕೊಳ್ಳೋ ದಂಟಿನ ಸೊಪ್ಪು ಇದೆಲ್ಲ. ಹ್ಮ್ ಇದೆಲ್ಲ ದಂಟಿನ ಸೊಪ್ಪು. ಇದು ನೀನು ನೆರವಿಗೆ ಹೋಯ್ತೀಯಲ್ಲ, ಹ್ಮ್. ನೆರವಿಲ್ ಮಾಡ್ತಾರಲ್ಲ, ಗೊಜ್ಜಿಗೆ ಹಾಕ್ತಾರಲ್ಲ ಗೆಡ್ಡೆ, ಇದು ಸೂರನ್ ಗೆಡ್ಡೆ. ಸೂರನ್ ಗೆಡ್ಡೆನೆ ಅದು. ಗೊಜ್ಜಿಗೆ ಹಾಕಲ್ವಾ? ಅದು ಕೆಳಗಡೆ ಬರ್ತದ ಸೂರನ್ ಗೆಡ್ಡೆ. ಒಳಗಡೆ ಕೆಳಗಡೆ ಗೆಡ್ಡೆಗಳು ಹೇಳ್ಬೇಡ ಬಿಡು. ಗೆಡ್ಡೆ ಇರ್ತದೆ. ಹ್ಮ್. ಹಾ, ಸುವರ್ಣ ಗೆಡ್ಡೆ. ಸುವರ್ಣ ಗೆಡ್ಡೆ. ಅಲ್ಲಿಂದ ಆಂಟಿ ಹೇಳ್ತಾವ್ರ ಒಬ್ರು. ಸು- ಸುವರ್ಣ ಗೆಡ್ಡೆ ಅದು. ಸುವರ್ಣ ಗೆಡ್ಡೆ. ಲಕ್ಷ್ಮಕ್ಕ ಆಯ್ತು ಬಾಯ್ಲಿ. ಹ್ಮ್. ಇದು ಹೀರೆ ಗಿಡ, ಯಾವ್ದು? ಸಾತ ಗಿಡ. ತಳ ಹಾಕ್ತೀನಿ. ಹೀರೆ ಇದು ಸೌತೆಕಾಯಿ ಬಿಟ್ಟದೆ ತಾಳ್ದ ಪಾಲಿ ಚಿಟಪ್ಪ ಆಗ. ಕರ್ಕೊಂಡ್ ತೋರ್ಸಕ್ಕಿಲ್ವೇ, ಹೋಗ್ಬಿಟ್ಟಿದ್ವಲ್ಲ ಸಾತೆ. ಇದು ಸೌತೆಕಾಯಿ ಇದೆ. ಅವ್ನ್ ಕೇಳ್ತಾ ಇದ್ದಂತೆ ಸಾತೆ ಈಚೆ ಆಗೋ ಕಡೆ ಒಂಚೂರು ನೋಡ್ವಾ. ಹ್ಮ್. ಈಗ ಅದೇ ನೀಟಾಗಿ ಹಬ್ಬಿಸ್ಬೇಕು. ಈ ಕಡೆ ಇದು ಸೌತೆ- ಕುಂಬಳು ಗಿಡ. ಹ್ಮ್ ಈ ಮಾಮೂಲಿ ಇವು ಬೆಂಡೆ ಗಿಡ. ಇವೆಲ್ಲ ಹೀರೆ ಗಿಡಗಳು. ಹ್ಮ್. ಅದು ಕರ್ಬೇವು. ಕರ್ಬೇವು, ಓ, ಕರ್ಬೇವಿನ ಗಿಡ. ಕರ್ಬೇವು. ಕರ್ಬೇವು ಸೊಪ್ಪು ಕರ್ಬೇವು. ಮರದಂಗ್ ಬೆಳಿತದ ತಾನೆ ಇದು ದೊಡ್ಡದಾಗೆ. ಈ ಕಡೆ ಸೈಡು ಇದು ಕೀರೆಮಣಿ. ಬದ್ನೆಕಾಯಿ. ಇದು ಬದ್ನೆಕಾಯಿ. ಈ ಕಡೆ ಸೈಡ್ ಕೀರೆಮಣಿ ಐತೆ ನೋಡಿ. ಇದೆಲ್ಲ ದಂಟು. ಕೀರೆ ಸೊಪ್ಪು ಎಲ್ಲ ಅರ್ಧ ಕಿತ್ತಾಕ್ಬಿಟ್ಟೆ, ಜಾಸ್ತಿ ಆಯ್ತು ಅಂತ. ಹ್ಮ್ ಅದು ಕೀರೆ, ಇದು ದಂಟು. ಹ್ಮ್. ಅರ್ಧ ದಂಟು ಮಾಡಿದೆ ತಿರ್ಗಾ, ಆ ಕಡೆ ಸೈಡ್ ಜಾಸ್ತಿ ಆಯ್ತು. ಫೈಲ್ ಇವೆಲ್ಲ ಬದ್ನೆಕಾಯಿ, ಉದ್ದುದ್ ಬದ್ನೆಕಾಯಿ. ಇದು ಹ್ಮ್. ಇಲ್ಲಿ ನೋಡು, ಇದು ಮಲ್ಲಿಗೆ ಗಿಡ. ಇದು ತೋರ್ಸ್ತೀನಿ. ಇದು ಉದ್ದದ ಬದ್ನೆಕಾಯಿ, ಅದು ರೌಂಡ್ ಬದ್ನೆಕಾಯಿ. ಆ ಕಡೆ ಇತ್ತು. 4 ತರ 3 ತರ ಬದ್ನೆಕಾಯಿ. ಇದು ಈ ತರ ಬದ್ನೆಕಾಯಿ. ಇದು ವಾಂಗಿ ಬದ್ಕಾಕ್ತಿವಲ್ಲ, ಹ್ಮ್. ಆ ತರ ಬದ್ನೆಕಾಯಿ ಇದು. ಅದು ಈ ನೀಲಿ ಕಲರ್ ಬಿಡ್ತದ ನೋಡು, ಅದು ಮುಳ್ಳು, ಹ್ಮ್ ಹ್ಮ್. ಆ ಬದ್ನೆ. ಅದು ವೈಟ್ ಗುಂಡು ಬದ್ನೆ. ಇದು ಯಾವ್ದು ಈ ಈಗ ಕಡೆ ಗೊತ್ತಾ? ಮಲ್ಲಿಗೆ ಗಿಡ ಐತೆ. ಹ್ಮ್. ಹಿಂದಗಡೆ ಎಲ್ಲ ಕುಂಬಳಕಾಯಿ. ಇಲ್ಲಿ ಇದೆಲ್ಲ ತಗಣಿಕಾಯಿ. ಉದ್ದಕ್ಕೆ ಇಷ್ಟು ಉದ್ದ ಬಿಡ್ತಾವ ನೋಡು ತಗಣಿ ಗಿಡ. ಹ್ಮ್. ಅವು ಇವು ಅದೆಲ್ಲ ಅವರೆ ಗಿಡ. ತೊಗರಿ ಅವರೆ, ತೊಗರಿ. ಎಲ್ಲ ನೆಟ್ಟವ್ರು ನಮ್ಮಮ್ಮ. ಗ್ರೇಟ್. ಇದು ಇದ್ರ ನುಚ್ಚಮಲ್ಲಿಗೆ ಹೂವು ಬಿಟ್ಟದ್ ನೋಡು, ನುಚ್ಚ ಮಲ್ಲಿಗೆ ಹೂವ. ನುಚ್ಚಮಲ್ಲಿಗೆ ಹೂವು ಇದು. ಅದು ನುಗ್ಗೆ ಗಿಡ. ನುಗ್ಗೆ ಗಿಡ ಎಲ್ಲ ಐತೆ ನೋಡಿ ಹಿಂದೆ. ಒಂದು ಸಬ್ಸಿಗೆ. 20 ತರ ಗಿಡಗಳವೆ ನಮ್ಮ ಮನೆ ಹಿಂದೆಗಡೆ. ಹಾ? ಫಾರ್ಮಿಂಗ್ ಮಾಡೋರು ನಮ್ಮಮ್ಮ. ಇದು ಸಬ್ಸಿಗೆ ಅಂತಾರಲ್ಲ, ಹ್ಮ್. ಮಸೊಪ್ಪು ಹಾಕ್ತಿವಲ್ಲ ಸಬ್ಸಿಗೆ. ಮಸಪ್ಪು ಮತ್ತೆ ಬೊಂಡಕ್ಕೋ ಎಂತಕ್ಕೋ ಹಾಕ್ತಾರಲ್ಲ. ಸಬ್ಸಿಗೆ ಸೊಪ್ಪು. ಸಬ್ಸಿಗೆ ಸೊಪ್ಪು. ಹೌದು. ಸಬ್ಸಿಗೆ ಸೊಪ್ಪು ಇಲ್ಲ ಐತೆ ನೋಡಿ. ಹ್ಮ್. ಅದು ಮೂಲಂಗಿನೇ. ಅಲ್ಲ, ಪಾಲಕ್ಕು. ಅದು ಹ್ಮ್, ಅದು ಪಾಲಕ. ಅದು ಪಾಲಕ್ಕು. ಇದು ದಂಟೆ. ಮೂಲಂಗಿ ನೆಟ್ಟಿಲ್ವಾ? ಸತ್ ಮೂಲಂಗಿ ಹಾಕಿದೆ ಸರ್ ಮಸ್ತಾಗಿ. ಮೂಲಂಗಿ ಬೀಜ ತಂದು ಕೊಟ್ಟಿಲ್ಲ ಯಾರಿಗೆ, ಹಾಕ್ಲಿಲ್ಲ. ಹಾಕಿದ್ರೆ ಆಗ್ಬೋ ಸರಿ. ಸಖತ್ ಮೂಲಂಗಿ ಬೀಜ. ನಮ್ಮ ಮನೆ ಹಿಂದೆಗಡೆ ಇರೋದು ಇದು ಜಾಗ. ನಮ್ಮ ಮನೆ ಅಗ್ಳಕ್ಕಿಲ್ಲ, ಇವೆ ಉದ್ದ ಐತೆ. ಉದ್ದ. ಹಿಂದೆ ನೋಡಿ ಎಷ್ಟು ಜಾಗ ಐತೆ. ಮುಂದೆ ಬಿಟ್ಟಿದ್ದು ಪಾರ್ಕಿಂಗ್. ಮೆಣಸೆಕಾಯಿ ಬಿಡ್ತಾವಲ್ಲ, ಮೆಣಸೆಕಾಯಿ. ಇದು ಮೆಣಸೆಕಾಯಿನ ಗಿಡಗಳು ಇವು. ಇವು ಇದು ಅದೇ ನಂದಿ ಬಟ್ಲು ತರ. ನಂದಿ ದೇವ್ರ್ ಬಟ್ಲು ಮಾಡ್ತಾರೆ ಹೂವ. ನೋಡು, ನಂದಿ ಬಟ್ಲು. ಈ ತರ ಕಟ್ಟಿ ಹೂವ ನೋಡಿ ಎಷ್ಟು ಚೆನ್ನಾಗೈತಿದೆ ಒಂದ್ ಗಿಡ. ಅವು ದಾಸವಾಳ ಗಿಡಗಳು. ಬಾಳೆ ಗಿಡ ಹಾಕಮ್ಮ. ಬಾಳೆ ಗಿಡ ಜಾಗ ಬೇಕು. ಹಿಂದಕ್ಕಾದಂಗ ಹಾಕು. ಬಾಳೆ ಎಲೆ ಜೋರಾಗಿ ಬೇಕಾಯ್ತು. ತೆಗಿಬೇಕು.
ಹಾ? ಹಬ್ಬಕ್ ಗಿಬ್ಬಕ್ ಬಾಳೆ ಎಲೆ ಬೇಕಾದ ಅಲ್ಲೇ ಅವಲ್ಲ ನಿಮ್ ದೊಡ್ಡಪ್ಪ ಹತ್ರ ನಮ್ ದೊಡ್ಡಪ್ಪಾರು ಆ ಕಡೆ ಸೈಡು ನಮ್ ಅದೇ ದೊಡ್ಡಮ್ಮಾರು ಮಾಡೋರೆ ಫಾರ್ಮು ಆ ಕಡೆ ಫುಲ್ಲು ಮನೆ ಹಿಂದೆ ಅವ್ರದ್ದು ಬಾಳೆ ಗಿಡ ಅದು. ಬಾಳೆ ಗಿಡ ಅವೆಲ್ಲ ಅವ್ರ ಹಾಕಿರೋದು ಆ ಕಡೆ ನಮ್ಮಂಗೆ ಅವ್ರ ಕೀರೆಮಣಿ ಎಲ್ಲ ಆ ಕಡೆ ಸೈಡ್ ಮಾಡ್ಕೊಂಡವ್ರು. ಇಷ್ಟು ನಮ್ಮ ಅಮ್ಮನ ಫಾರ್ಮು. ಹ್ಮ್. ಹ್ಮ್. ಭೀಮಾ ಒಳಗೆ ವೆಯ್ಟ್ ಮಾಡ್ತಾವನೆ, ಬಿಟ್ರೆ ಓಡ್ಬಿಡ್ತಾನೆ ಹಿಂದೆ ಇಲ್ಲೇ ಯಾವ್ದಾದ್ರು ನಾಯಿ ಕಾಯ್ತಾವ್ನೆ, ಕಚ್ಚಿದ್ರೆ. ನಾನ್ ಇಲ್ಲಿಗ್ ಬಂದ್ರೆ ಬಂದ್ಬಿಡ್ತಾನ ಕಣ ಅವನೇ. ಇಲ್ಲ. ನಾನ್ ನೋಡ್ಕೊಂಡೇ ಇರಲ್ಲ, ನೋಡ್ಬರ್ತಾನೆ ಇಬ್ರು ನೋಡ್ಕೊ ಪಾಪ. ಬರೋಕೆ ಆಸೆ ಅವ್ನ್ಗೆ. ಹ್ಮ್ ನಾನ್ ಎದ್ಬಿಡ್ತಾನೆ ಅಂತ ಭಯ. ಏಯ್ ಸುಮ್ನಿರು. ಏನು ಆಚೆ ಅವ್ನಿಗೆ ಬರೋಕೆ ರೂಢಿ ಇಲ್ಲ. ನಿಂತಿರ್ತಾನೆ. ಓಡ್ಬಿಡ್ತಾನೆ. ನಾನ್ ಬಂದ್ರೆ ಸಾಕು, ಇಲ್ಲಿ ಬಂದ್ ಮನಿಕೊಬ್ತಾನೆ, ಅಲ್ಲಿ ಬಂದ್ ಮನಿಕೊಬ್ತಾನೆ. ಓಡಲ್ವೇ? ಓಡಲ್ಲ ಮಾತ್ರ, ಬಂದ್ ಇಲ್ಲಿ ನಿಂತಿರ್ತು, ನಾನು ಓಡ್ತೀನಿ. ಭಯ ಆಗ್ಬಿಡ್ತದೆ. ನಾಯಿಗೆ ಕಂಡ್ರೆ ಓಡ್ಬಿಡುವ. ಸಿಕ್ಕದ್ರಲ್ಲಿ ಇಲ್ಲಿ ಬಿಟ್ರೆ ಓಡ್ಬಿಡುವ ಹಿಂದೆ ಅಲ್ಲಿ ನಾಯಿ ಕೇಳ್ಕೊಂಡ್ರೆ. ಎಷ್ಟೊಂದ್ ದಿವಸ 5-6 ದಿನ ಅಲ್ಲಿ ಗಂಟ ಹೋಗಿ ಇಟ್ಕವ್ರು, ಇಲ್ಲಿ ಗಂಟ ಹೋಗಿ ಭಯ ಆಗ್ಬಿಡುದು. ಅದಕ್ಕೆ ಈಗ ಈಸ್ಬಿಡೋದು, ಓಡ್ಬಿಡುವಾಗ. ಇವನೊಂಥರ ಇದು ಬುದ್ಧಿ ಸರಿಯಾಗಿ ಬೆಳೆದಿಲ್ಲ ಇನ್ನ. ಹಸ ಇದ್ದಂಗೆ. ಬದ್ನೆಕಾಯಿ, ಹೀರೆಕಾಯಿ ಏನ್ ಸಿಕ್ಕರು ತಿನ್ಬಿಡ್ತ. ಬದನೆಕಾಯಿ ತಿನ್ನಲ್ತು, ಬೆಂಡೆಕಾಯಿ ಬೆಂಡೆಕಾಯಿ ತಿಂತಾನೆ, ಬೆಂಡೆಕಾಯಿ. ಬದ್ನೆಕಾಯಿ ಎಲ್ಲ. ಅಮ್ಮ ಕೊತ್ಮೀರಿ ಸೊಪ್ಪು ಒಂದು ಮರ್ತ್ಬಿಟ್ಟವ್ರೆ, ಅಲ್ಲ ಆಯ್ತು ಕೊತ್ಮೀರಿ ಸೊಪ್ಪು ಆಯ್ತಂತೆ. ಭೀಮಾ ಗುಡ್ ಬಾಯ್, ಕೂತ್ಕೋ ಅಲ್ಲೇ ಬರ್ಬೇಡ. ಗೈಸ್, ನಮ್ಮ ಅಮ್ಮನ ಫಾರ್ಮ್ ಎಲ್ಲ ತೋರಿಸಿ ನಿಮಗೆ ಇಷ್ಟ ಆಗಿದ್ರೆ ಕಮೆಂಟ್ ಹಾಕಿ. ನಮ್ಮ ಅಮ್ಮನಿಗೆ ಎಲ್ಲರೂ ಕಮೆಂಟಲ್ಲಿ ಅಮ್ಮ ಅಂತ ಹಾಕಿ, ಯಾಕಂದರೆ ಕಷ್ಟಪಟ್ಟು ಪಾಪ ದಿನ ಸಂಜೆ ಬಂದ್ಬಿಟ್ಟು ಅವರೇ ಫುಲ್ ಎಲ್ಲ ರೆಡಿ ಮಾಡಿರೋದು. ಇದನ್ನೆಲ್ಲ ನಮ್ಮ ಮನೇಲಿ ತರಕಾರಿ ಸಾಂಬಾರು ಏನು ಮಾಡಬೇಕು ಅಂದ್ರೆ ನಮ್ಮ ಮನೆಯಿಂದನೇ ಸಿಕ್ಬಿಡುತ್ತೆ. ಎಲ್ಲ ಥರ ಸೊಪ್ಪು ತರಕಾರಿ ಎಲ್ಲ ಹಾಕೋರೆ. ನಿಮ್ಮಮ್ಮಂದಿರು ಈ ಥರ ಊರಲ್ಲಿ ಹಿಂಗೆ ಮನೆಯಿಂದ ಏನಾದ್ರು ನೆಟ್ಟಿದ್ರೆ ಅದನ್ನು ಕೂಡ ಕಮೆಂಟಲ್ಲಿ ಹೇಳಿ. ಇವತ್ತಿನ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡೋಣ. ನಾಳೆ ಮತ್ತೆ 5 ಗಂಟೆಗೆ ಸಿಗ್ತೀನಿ. ಅಲ್ಲಿವರೆಗೂ ನನ್ನನ್ನು ಮಿಸ್ ಮಾಡ್ಕೋತಾ ಇರಿ. ಬಾಯ್ ಬಾಯ್ ಗೈಸ್.